ಹಾಯ್ ಅನುಷಾ, ನೀ ಹೇಳು, ಎಷ್ಟು ದಿನ ಆಯ್ತು ಮೀಟ್ ಆಗಿ. ಆಮೇಲೆ ಅಯ್ಯೋ ಕಮಿಷನರ್ ಸರ್ ಗೊತ್ತಾ? ಆಮೇಲೆ ಹೌದೇನೆ, ವಾಹ್, ಕಂಗ್ರಾಟ್ಸ್. ಹಾ ಸರ್, ನಮ್ಮ ಮೇಡಮ್ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಏನಿ ಮೇಡಮ್ ಹಲ್ನೋವ? ಅವರೇ ಮಾತಾಡ್ಲಿ. ಆರ್ಯ, ನಾನು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇನ್ಸ್ಪೆಕ್ಟರ್ ಆರ್ಯ, ಸಾಮಾನ್ಯವಾಗಿ ಕಂಪ್ಲೇಂಟ್ ಕೊಡೋರು ಬರೋರಲ್ಲ, ನನ್ನ ಸಾರ್ ಅಂತ ಕರೀತಾರೆ. ಯಾಕೆ ಆರ್ಯ ನನ್ನ ಇಷ್ಟು ದೂರ ಇಟ್ಟು ಮಾತಾಡಿಸ್ತಿದ್ಯಾ? ನಾನು ಹಿಂಗೆ ಸಾಕು ಬೆಳೆಸಿದ ಅಮ್ಮ ಕಣೋ. ಊಟ ಮಾಡಿಸ್ತವ್ರನ್ನೆಲ್ಲ ಅಮ್ಮ ಅಂತ ಕರೆಯೋ ಹಾಗಿದ್ರೆ ಹೋಟ್ಲಲ್ಲಿ ಊಟ ಬಡಿಸ್ತವ್ರನ್ನ ಅಮ್ಮ ಅಂತ ಕರಿಬೇಕಾಗತ್ತೆ. ಅದು ಸರಿ, ಏನು ವಿಷಯ ಬಂದಿದ್ದು? ನಾನು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಯಾರ ಮೇಲೆ? ಚಿದಂಬರಂ ಮೇಲೆ. ಇಷ್ಟೊಂದು ನಗು ಅಂತ ನಾನೇನು ಹೇಳಿಲ್ವಲ್ಲ. ನಗ್ದೆ ಇನ್ನೇನು ಮಾಡಲಿ ಅರ್ಪಿತಾ ಅವ್ರೆ, ನೀವು ಯಾರಿಗೂ ನಿಯತ್ತಾಗಿರಲ್ವಲ್ಲ. ಅಪ್ಪ ನಿಮ್ಮನ್ನ 22 ವರ್ಷ ಸ್ವಂತ ಮನೆಯವ್ರ ಥರ ಸಾಕಿದ್ರು, ಆದರೆ ನೀವು ಕೊನೆಗೆ ಅವ್ರಿಗೆ ಮೋಸ ಮಾಡಿಬಿಟ್ರಲ್ಲ. ಆ ಚಿದಂಬರಂ ಜೊತೆ ಸೇರ್ಕೊಂಡು ನಮ್ಮನ್ನ ಎಷ್ಟು ಆಟ ಆಡ್ಸಿದ್ರಿ. ಸಾಕ್ಷಿ ಮನೆ ಬಿಟ್ಟು ಹೋಗಿ ರಂಜಿತ್ನ ಮದುವೆ ಆಗೋಕ್ಕೆ ಸಪೋರ್ಟ್ ಮಾಡಿದ್ರಿ. ಆ ಚಿದಂಬರಂ ಜೊತೆ ಆದರೂ ನಿಯತ್ತಾಗಿರ್ತೀರಾ ಅನ್ಕೊಂಡ್ರೆ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಲ್ಲ. ಕಂಪ್ಲೇಂಟ್ ಕೊಡೋಕೆ ಬಂದಿರೋರ್ ಹಿನ್ನೆಲೆ ಎಲ್ಲ ಕೆದ್ಕಿ ಆಮೇಲೆ ಕಂಪ್ಲೇಂಟ್ ತಗೋತೀರಾ ನೀವು? ಬಂದವರಲ್ಲ ನಿಮ್ಮ ಥರ ಅಮ್ಮನ ಸಂಬಂಧ ಹೇಳ್ಕೊಂಡ್ ಬರಲ್ಲ, ಹಾಗಾಗಿ ನಿಮ್ಮನ್ನು ಕೇಳ್ದೆ ಅಷ್ಟೇ. ಏನು ಕಂಪ್ಲೇಂಟ್ ಚಿದಂಬರಂ ಮೇಲೆ? ಚಿದಂಬರಂ ನನ್ನ ಸಾಯ್ಸಕ್ ಬಂದಿದ್ರು. ಹೌದಾ? ಓ ಮೈ ಗಾಡ್, ಹೇಗೆ ಸಾಯ್ಸಕ್ ಬಂದ್ರು? ಗನ್ನಲ್ಲಿ ಶೂಟ್ ಮಾಡಿ ಸಾಯ್ಸಕ್ ಬಂದ್ರು. ಮತ್ತೆ ನೀವು ಬದುಕೇ ಇದ್ದೀರಾ? ಅವ್ರ ಗನ್ನಲ್ಲಿ ಬುಲೆಟ್ ಇರ್ಲಿಲ್ವಾ? ನಾನು ಇಲ್ಲಿ ಎಂಟರ್ಟೈನ್ ಮಾಡಕ್ ಬಂದಿಲ್ಲ. ಕಂಪ್ಲೇಂಟ್ ತಗೋತಿರೋ ಇಲ್ವೋ? ಇದು ಪೊಲೀಸ್ ಸ್ಟೇಷನ್, ಟೆಲಿಫೋನ್ ಆಫೀಸ್ ಅಲ್ಲ. ಇಷ್ಟ ಬಂದ ಕಂಪ್ಲೇಂಟ್ ತಗೊಳಕ್ಕೆ. ಅವ್ರು ನಿಮ್ಮ ಥ್ರೆಟ್ ಮಾಡಿದ್ರು ಅಂತ ಪ್ರೂಫ್ ಬೇಕು, ಇದೆಯಾ? ಇವನೇ ಸಾಕ್ಷಿ. ಹೌದು ಸರ್, ಮೇಡಮ್ ಅವ್ರವ್ರಿಗೆ ಚಿದಂಬರಂ ಗನ್ ತೋರಿಸಿದಾಗ ನಾನು ಅಲ್ಲೇ ಇದ್ದೆ. ಇಂಥ ದಾಂಡಿಗನ್ ಇಟ್ಕೊಂಡು ಚಿದಂಬರಂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರ? ಇಂಥವ್ರು ಬರ್ಲಿ 2 ನಾಯಿ ಸಾಕಿ, ಅವುಗಳಾದ್ರೂ ಕಾಪಾಡ್ತಾವ ನಿಮ್ಮನ್ನ. ಸರ್, ನೀವು ವಿಷಯ ಬಿಟ್ಟು ಎಲ್ಲೆಲ್ಲೋ ಹೋಗ್ತಿದ್ದೀರಾ. ಓಕೆ ಫೈನ್, ಆದ್ರೆ ಇವನು ನಿಮ್ಮ ಜೊತೆ ಕೆಲಸ ಮಾಡ್ತಿರೋನು ಆಬ್ವಿಯಸ್ಲಿ ನಿಮ್ಮ ಪರ ಮಾತಾಡ್ತಾನೆ. ಇಷ್ಟನ್ನೇ ಇಟ್ಕೊಂಡು ಚಿದಂಬರಂನ ಏನು ಮಾಡೋಕ್ಕಾಗಲ್ಲ. ಇದಕ್ಕಿಂತ ಸ್ಟ್ರಾಂಗ್ ಪ್ರೂಫ್ ಇದ್ರೆ ಕೊಡಿ, ಇಲ್ಲಾಂದ್ರೆ ಹೊಡ್ತಾ ಇರಿ, ನನಗೆ ತುಂಬಾ ಕೆಲಸಗಳಿದೆ. ನೀನು ಯಾಕೆ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತಾ ಇದೀಯಾ? ನನ್ನ ಮಗಳನ್ನ ನನ್ನ ವಿರುದ್ಧ ಎತ್ಕಟ್ಟಿ ಮಜಾ ತಗೋತಿದ್ಯಾ ನೀನು? ಹೇಳು, ಯಾಕೆ ಕರ್ಕೊಂಡು ಬಂದೆ? ಹೇಳಿದ್ರೆ ನಿನ್ನ ತಲೆ ಕೂಡ ಹೊಡೆದಾಕ್ಬಿಡ್ತೀನಿ. ಚಿದಂಬರಂನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ಪ್ರೂಫ್ ಸಾಕಲ್ವಾ? ಇಷ್ಟು ಪ್ರೂಫ್ ಸಾಕು. ಈ ಚಿದಂಬರಂ ಮಗಳು ಯಾರು? ನೀವು ಯಾಕೆ ಅವ್ರ ತಂಟೆಗೆ ಹೋದ್ರಿ? ಚಿದಂಬರಂ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಆ ವಿವರಗಳೆಲ್ಲ ಬೇಕಾಗಿಲ್ಲ ಅನ್ಕೋತೀನಿ. ನಿಮಗೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ತಗೊಳ್ಳೋ ಅಭ್ಯಾಸ ಇದೆ, ಇಲ್ಲೂ ಹಾಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಈಗ ಕೊಡೋ ಕಂಪ್ಲೇಂಟ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ವೆರಿ ಗುಡ್, ಕಂಪ್ಲೇಂಟ್ ಬರ್ಕೊಡಿ. ನೀವು ಚಿದಂಬರಂ ಮೇಲೆ ಕೊಡ್ತಿರೋ ಕಂಪ್ಲೇಂಟು ಸೀಕ್ರೆಟ್ ಆಗಿರಬೇಕು, ಯಾರಿಗೂ ಹೇಳಬಾರ್ದು, ಇಲ್ಲಾಂದ್ರೆ ಎಸ್ಕೇಪ್ ಆಗಿಬಿಡ್ತಾನೆ. ನಾನು ಯಾರಿಗೂ ಹೇಳಲ್ಲ. ಅರೆ, ಇದೇನು ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟೆ? ಡ್ಯೂಟಿ ಮುಗ್ದೋಯ್ತಾ? ಇಲ್ಲ ಅಜ್ಜಿ, ನನ್ನ ಡ್ಯೂಟಿ ಈಗ ಶುರು ಆಗ್ತಿದೆ. ಡ್ಯಾಡ್, ನಿಮ್ಗೊಂದು ಹ್ಯಾಪಿ ನ್ಯೂಸ್. ಏನರ್ಯಾ? ನಿಮ್ಮ ನಂಬರ್ 1 ಎನಿಮಿನ ಅರೆಸ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಏನು ಹೇಳ್ತಿದ್ಯಾ? ಎಸ್ ಡ್ಯಾಡ್, ಆ ಚಿದಂಬರಂನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ನಂದೆಷ್ಟೋ ದಿನದ ಆಸೆ. ಅದು ಇವತ್ತು ನೆರವೇರ್ತಾ ಇದೆ. ಅರೆಸ್ಟ್ ಮಾಡೋಂಥದ್ದು ಏನು ಮಾಡಿದೆ ಚಿದಂಬರಂ? ಅರೆಸ್ಟ್ ಮಾಡೋ ಅಂತ ತಪ್ಪು 1000 ಮಾಡಿದಾನ ಚಿದಂಬರಂ, ಆದ್ರೆ ಯಾವ ಕೇಸಲ್ಲೂ ಸಿಕ್ಕಾಕೊಂಡಿಲ್ಲ ಅಷ್ಟೇ. ಇವತ್ತು ಸರಿಯಾಗಿ ಲಾಕ್ ಆದ. ಯಾರು ಕಂಪ್ಲೇಂಟ್ ಕೊಟ್ಟರು ಚಿದಂಬರಂ ಮೇಲೆ? ಹೇಳಿದ್ರೆ ನಂಬಲ್ಲ ಡ್ಯಾಡ್ ನೀವು, ಅರ್ಪಿತಾನೆ ಚಿದಂಬರಂ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು. ಅರ್ಪಿತಾ ಚಿದಂಬರಂ ಮೇಲೆ ಕಂಪ್ಲೇಂಟ್ ಕೊಟ್ಲಾ? ಎಸ್ ಡ್ಯಾಡ್, ಅರ್ಪಿತಾ ಆಂಟಿ ಸ್ಟೇಷನ್ಗೆ ಬಂದು ಚಿದಂಬರಂ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ನಾನು ಹೀಗೆ ಶಾಕ್ ಆಗಿದ್ದು. ನೋಡಿದ್ರೆ ಸೂರ್ಯ ಅವರೇ, ನಿಮಗೆ ತೊಂದರೆ ಕೊಡಬೇಕು ಅಂತ ಅವರಿಬ್ಬರು ಜೊತೆಯಾಗಿದ್ರು, ಆದರೆ ದೇವರು ಒಬ್ಬರು ಮೂಲಕ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಹೌದು ಆರ್ತಿ ಅವರೇ, ಆ ದೇವರು ಇದ್ದಾನೆ ಅಂತ ಈಗ ನನಗೆ ನಂಬಿಕೆ ಬಂತು. ಚಿದಂಬರಂ ಮೇಲೆ ಅರ್ಪಿತಾ ಏನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ? ಚಿದಂಬರಂ ಅವಳನ್ನ ಸಾಯ್ಸಕ್ ಬಂದಿದ್ನಂತೆ. ಕೆಟ್ಟವರು ಎಷ್ಟೇ ಗಟ್ಟಿಯಾಗಿದ್ರು ಕೊನೆಗೆಲ್ಲದು ಸತ್ಯ ಅಂತಲೇ ಪ್ರೂವ್ ಆಯಿತು. ನನಗಂತೂ ಇದನ್ನು ಕೇಳಿ ತುಂಬ ಸಂತೋಷ ಆಗ್ತಿದೆ.
ಚಿದಂಬರಂನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದೆ. ಮತ್ತೆ ಯಾಕೆ ಮನೆಗೆ ಬಂದಿದ್ಯಾ? ಆ ಚಿದಂಬರಂ ನರಿ ಬುದ್ಧಿ ಇರೋನು. ಪೊಲೀಸವ್ರು ಬರೋದು 1 ನಿಮಿಷ ಮುಂಚೆ ಗೊತ್ತಾದ್ರೂ ತಕ್ಷಣ ಎಸ್ಕೇಪ್ ಆಗಿಬಿಡ್ತಾನೆ. ಅವನು ಎಸ್ಕೇಪ್ ಆಗಬಾರ್ದು. ಅದಕ್ಕೆ ನಾನು ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ತಿದ್ದೀನಿ. ಶಾಕ್ ಆ್ಯಂಡ್ ಸರ್ಪ್ರೈಸ್ ಅನ್ನೋ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಅವನ್ನ ಇವತ್ತೇ ಅರೆಸ್ಟ್ ಮಾಡ್ತೀನಿ. ಎಷ್ಟು ಆಟ ಆಡಿಸ್ಬಿಟ್ಟ ಚಿದಂಬರಂ ಮತ್ತು ರಂಜಿತ್ ನಮ್ಮನ್ನ. ಅವನ್ನ ಅರೆಸ್ಟ್ ಮಾಡಿದಾಗ ಬೇಲ್ ಕೂಡ ಸಿಗಬಾರ್ದು. ಹಾಗೆ ಮಾಡ್ತೀನಿ. ಇಷ್ಟು ಅಲ್ಲೇ ರಂಜಿತ್ನ ಅರೆಸ್ಟ್ ಮಾಡಿ ಹಾಕ್ತೀನಿ. ಹೌದು ಬಾಯ್, ಇಷ್ಟು ದಿವಸ ಅರ್ಪಿತಾನ ನನ್ನ ಪಾರ್ಟ್ನರ್ ಥರಾನೇ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವಳು ನನಗೆ ಆವಾಜ್ ಹಾಕೋ ಮಟ್ಟಕ್ಕೆ ಬೆಳೆದಿದ್ದಾಳೆ. MLA ಮನೆಯಲ್ಲಿ ಆಫ್ಟರ್ ಆಲ್ ಪಾತ್ರೆ ತೊಳ್ಕೊಂಡಿದ್ದವಳು ಇವತ್ತು ನನ್ನನ್ನು ಹೆದರ್ಸ್ತಾಳೆ ಅಂದರೆ ನೀವೇ ಯೋಚನೆ ಮಾಡಿ. ಅವಳನ್ನ ಸುಮ್ಮನೆ ಬಿಡಬೇಕಾ? ಇಲ್ಲ ಇಲ್ಲ ಭಾಯ್, ಅವಳು ಬರೀ ನನ್ನ ವಿಷಯಕ್ಕೆ ಬಂದಿದ್ರೆ ಸುಮ್ಮನೆ ಬಿಡ್ತಿದ್ದೆ. ಆದರೆ ಇವತ್ತು ಅವಳು ನನ್ನ ಮಗಳ ತಂಟೆಗೆ ಬಂದಿದ್ದಾಳೆ. ಯಾವಾಗ ನನ್ನ ಮಗಳ ತಂಟೆಗೆ ಬಂದ್ಲೋ ಅವತ್ತೇ ಡಿಸೈಡ್ ಮಾಡಿದೆ ಅವಳನ್ನ ಸುಮ್ಮನೆ ಬಿಡಬಾರ್ದು ಅಂತ. ಈಗ ನಾನು ಸುಮ್ಮನೆ ಇದ್ಬಿಟ್ರೆ ನನ್ನ ಫೀಲ್ಡಲ್ಲಿ ನನಗೆ ಬೆಲೆ ಇರಲ್ಲ. ಯಾರು ಕಿಮ್ಮತ್ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ಆಫ್ಟರ್ ಆಲ್ MLA ಸೂರ್ಯನ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡಿದ್ದವಳು ನನ್ನನ್ನೇ ಓವರ್ಟೇಕ್ ಮಾಡಿಬಿಟ್ಲು ಅಂತ ಜನ ಮಾತಾಡ್ಕೋತಾರೆ. ಭಾಯ್, ನಿಮ್ಮ ಹತ್ರ ಒಳ್ಳೊಳ್ಳೆ ಶಾರ್ಪ್ ಶೂಟರ್ಸ್ ಇದ್ದಾರೆ. ಎಲ್ಲ ಊರಲ್ಲೂ ಹುಡುಗರಿದ್ದಾರೆ. ಲೋಕಲ್ ಹುಡುಗರಾದ್ರೆ ಬೆಟರ್. ಕೆಲಸ ಬೇಗ ಆಗುತ್ತೆ. ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಭಾಯ್. ಗೊತ್ತಲ್ಲ ವಿಷಯ. ನಿಮ್ಮ ಫೀಸ್ ನಿಮಗೆ ತಲುಪತ್ತೆ. ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ಹಾಯ್ ಸ್ವೀಟ್ ಆರ್ಟ್. ರಂಜಿತ್, ನಾನು ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಫೋನ್ ಮಾಡಿಲ್ಲ. ಮತ್ತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಏಯ್, ನಾವಿಬ್ರು ಓಡ್ ಹೋಗೋ ವಿಷಯ ನಿಮ್ಮ ಮನೇಲಿ ಗೊತ್ತಾಗಿಲ್ಲ ತಾನೆ? ನಮ್ಮ ವಿಷಯ ಅಲ್ಲ ರಂಜಿತ್, ನಿಮ್ಮ ಅಂಕಲ್ ಚಿದಂಬರಂ ಅವ್ರ ವಿಷಯ. ಚಿದಂಬರಂ ವಿಷಯನಾ? ಏನು? ಚಿದಂಬರಂ ಅವ್ರಿಗೆ ಹುಷಾರಾಗಿರಕ್ಕೆ ಹೇಳಿ. ಸಾಧ್ಯ ಆದರೆ ಒಂದು ಆಂಟಿಸಿಪೇಟರಿ ಬೇಲ್ ಕೂಡ ತಗೊಳಕ್ ಹೇಳಿ. ಏ ಸಾಕ್ಷಿ, ಇದೇನಿದು ಇದಕ್ಕಿದ್ದಾಗೆ ಫೋನ್ ಮಾಡಿ ಚಿದಂಬರಂ ಅಂಕಲ್ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಿದೆಯಲ್ಲ, ಏನಾಯ್ತು? ಆರ್ಯ ಚಿದಂಬರಂ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಅರೆಸ್ಟಾ? ಯಾಕೆ? ಅರ್ಪಿತಾ ಚಿದಂಬರಂ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ಹೌದಾ? ಏನಂತ? ಏನ್ ವಿಷಯ ಅಂತ ನನಗೂ ಗೊತ್ತಿಲ್ಲ ರಂಜಿತ್. ಆದರೆ ಆರ್ಯ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇರೋದಂತೂ ಕನ್ಫರ್ಮ್. ಸಾಕ್ಷಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ಸ್. ನೀವು ಕರೆ ಮಾಡಿ. ಯಾವ ಹತ್ರನೋ ಮಾತಾಡ್ತಿದ್ದಾರೆ. ನೀವು ಕರೆ ಮಾಡಿದ ಗ್ರಾಹಕರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ನೀವು ಕರೆ ಮಾಡಿದ ಗ್ರಾಹಕರು ಬೇರೆ ಕರೆಯಲ್ಲಿ. ಇಷ್ಟೊತ್ತಿಗಾಗ್ಲೇ ಆ ಇನ್ಸ್ಪೆಕ್ಟರ್ ಆರ್ಯ ಆ ಚಿದಂಬರಂ ಮನೆ ಕಡೆ ಹೊರಟಿರ್ತಾನೆ. ಆ ಚಿದಂಬರಂ ಒಂದ್ಸಲ ಜೈಲಿಗೆ ಹೋಗ್ಲಿ ಸಾಕು, ಆಮೇಲೆ ಅವನು ಈ ಪ್ರಪಂಚನೇ ನೋಡಬಾರ್ದು. ಹಾಗೆ ಮಾಡ್ತೀನಿ. ಅದೇಗೆ ಮೇಡಮ್, ಚಿದಂಬರಂ ಅವ್ರು ಬುಕ್ ಆಗಿರೋದು ಅಟೆಂಪ್ಟ್ ಮಾಡಿರೋ ಕೇಸ್ ಮೇಲೆ. ಅವರು ಬೇಲ್ ತಗೊಂಡು ಹೊರಗಡೆ ಬರ್ಬೋದಲ್ವಾ? ಅದು ನನಗೂ ಗೊತ್ತು ಕಣೋ. ಆದರೆ ಅವ್ನು ಒಂದ್ಸಲ ಜೈಲಿಗೆ ಬಂದರೆ ಸಾಕು, ಮತ್ತೆ ಅವ್ನ ಜೀವಂತವಾಗಿ ಹೊರಗಡೆ ಬರಲ್ಲ. ನೀನು ಪಾಂಡ್ಯನ ಹೆಸರು ಕೇಳಿದ್ಯಾ? ಸುಪಾರಿ ಕಿಲ್ಲರ್ ಪಾಂಡ್ಯನಾ? ಎಸ್, ಅವನೇ. ಈಗಾಗಲೇ 8 ಮರ್ಡರ್ ಮಾಡಿ ಜೈಲಲ್ಲಿ ಮುದ್ದೆ ತಿಂತಾ ಇದ್ದಾನೆ. ಅವನಿಗೆ ನಾನು ಈ ಚಿದಂಬರಂ ಮೇಲೆ ಸುಪಾರಿ ಕೊಟ್ಟಿದ್ದೀನಿ. ಚಿದಂಬರಂ ಜೈಲಿಗೆ ಹೋಗೋದಷ್ಟೇ, ಅವ್ನು ವಾಪಸ್ ಬರಲ್ಲ. ನನಗೆ ಗನ್ ತೋರಿಸ್ದೋನು ಅಲ್ಲೇ ಸಾಯ್ತಾನೆ. ಸ್ವಲ್ಪ ಬೇಗ ಹೋಗೋ. ನೀವು ಕರೆ ಮಾಡಿದ ಗ್ರಾಹಕರು ಬೇರೆ. ಇಷ್ಟೊತ್ತಿದ್ದಾರಲ್ಲ. ನೀವು ಕರೆ ಮಾಡಿದ ಗ್ರಾಹಕರು ಬೇರೆ. ಕೆಲಸ ತುಂಬ ಚುರುಕಾಗಿ ಮಾಡಬೇಕು. ಬಿ ಅಲರ್ಟ್. ಒಂದು ನಿಮಿಷ, ನಾನು ಕಾಲ್ ಮಾಡ್ತೀನಿ. ನಮ್ಮ ಟಾರ್ಗೆಟ್ ಅಲ್ಲೇ ಇದ್ದಾನಾ?
ಅದಾದ ತಕ್ಷಣ ಒಳಗೆ ರೇಡ್ ಮಾಡಿ ಟಾರ್ಗೆಟ್ನ ಅರೆಸ್ಟ್ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್? ಗೋ 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 ಗೋ. ಇವತ್ತು ಅರ್ಪಿತಾ ಕಥೆನ ಮುಗಿಸ್ತಾ ಇದ್ದೀನಿ. ಹೊರಗಡೆಯಿಂದ ಶಾರ್ಪ್ ಶೂಟರ್ಸ್ನ ಕರೆಸಿದ್ದೀನಿ. ಅವಳು ಸಾಯ್ತಾ ಇದ್ದಾಗನೇ ಪೊಲೀಸರು ವಾಸನೆ ಹಿಡ್ಕೊಂಡು ನನ್ನ ಹತ್ರ ಬರ್ತಾರೆ. ಆಗ ನಾನು ನಿನಗೆ ಹೇಳ್ತೀನಿ, ನೀನೇನು ಮಾಡಬೇಕು ಅಂದರೆ, ನಿನಗೂ ಅವಳಿಗೂ ಹಿಂದೆ ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಕಿರುಕಿತ್ತು, ಅದಕ್ಕೆ ಅವಳಿಗೆ ಸುಪಾರಿ ಕೊಟ್ಬಿಟ್ಟು ಫಿನಿಶ್ ಮಾಡಿದೆ ಅಂತ ಒಪ್ಕೊಂಡು ಸರೆಂಡರ್ ಆಗಿಬಿಡಬೇಕು. ಬಂದು 50 ಲಕ್ಷ ತಗೊಂಡು ಹೋಗು. ಹಾಂ ಆಯ್ತಯ್ಯ. ಅವಳು ಉಸಿರು ನಿಲ್ತಾ ಇದ್ದಾಗ ನಿನಗೆ ಹೇಳ್ತೀನಿ, ಹೋಗಿ ಸರೆಂಡರ್ ಆಗು. ಗೊತ್ತಾಯ್ತು ತಾನೇ? ಎಡವಟ್ಟು ಮಾಡಬೇಡ. ಓಕೆ. ರಂಜಿತ್ ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡಿದ್ದಾನೆ? 7-8 ಮಿಸ್ ಕಾಲ್ಸ್ ಇದೆ. ಏನಾಗಿರ್ಬೋದು? ಹಲೋ ಡ್ಯಾಡ್. ಏನೋ ರಂಜಿತ್, ಅಷ್ಟೊಂದ್ಸಲ ಫೋನ್ ಮಾಡಿದ್ದೆ, ಏನು ವಿಷಯ? ಡ್ಯಾಡ್, ಅದು ನಿಮ್ಮನ್ನ ನಮಸ್ತೆ ಸಾಬ್. ನಾನು ಸ್ವಲ್ಪ ಬಿಟ್ಟು ಫೋನ್ ಮಾಡ್ತೀನಿ. ಡ್ಯಾಡ್, ಇದು ತುಂಬಾ ಅರ್ಜೆಂಟ್ ಇದೆ, ನನ್ನ ಮಾತು ಕೇಳಿ. ಏನು ಅರ್ಜೆಂಟು? ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿಲ್ವಾ? ಪೊಲೀಸ್ ತೋರು ಇವ್ರನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಿದೆ ಇವ್ರಿಗೆ? ಅರ್ಥನೇ ಮಾಡ್ಕೊತಿಲ್ವಲ್ಲ. ಹಾಂ ಹೇಳಿ. ಮುಸ್ತಫ್ ಸಾಬ್ ನಿಮ್ಮ ಹತ್ರ ಯಾವುದೋ ಒಂದು ಜಾಬ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಓ ಏನ್ರಿ, ನಿಮ್ಮ ಬಾಸ್ ಇಷ್ಟೊಂದು ಫಾಸ್ಟ್ ಆಗಿದ್ದಾರೆ? ನಾನು ಅವ್ರಿಗೆ ಫೋನ್ ಮಾಡಿ ಇನ್ನೂ 1 hour ಆಗಿಲ್ಲ, ಅಷ್ಟರಲ್ಲೇ ನಿಮ್ಮನ್ನೆಲ್ಲ ಇಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಜಾಬ್ ಫಿನಿಶ್ ಮಾಡಕ್ ಬಂದಿದ್ವು, ಬಾಯ್ ಫೋನ್ ಮಾಡಿದ್ರು, ಅದಕ್ಕೆ ಇಲ್ಲಿ ಬಂದ್ವಿ. ಗುಡ್, ನೀವು ಬಂದದ್ದು ತುಂಬಾ ಒಳ್ಳೇದಾಯ್ತು. ನೀವು ಮುಗಿಸ್ಬೇಕಾಗಿದ್ದ ಜಾಬ್ ಹೆಸರು ಅರ್ಪಿತಾ. ಓಕೆ ಸರ್, ಅವ್ರೊಂದು ಫೋಟೋ ಕಳಿಸಿ, ಹಾಗೆ ಅಡ್ರೆಸ್ ಹೇಳಿ, ಅವ್ರನ್ನೇ ಅಡ್ರೆಸ್ ಇದೇ ಥರ ಮಾಡ್ತೀವಿ. ಆಹಾ, ಎಲ್ಲಿದ್ರಯ್ಯ ಇಷ್ಟು ದಿವಸ? ಅಲ್ಲ, ಸಾಯಿಸೋದ್ರಲ್ಲೂ ಎಷ್ಟೊಂದು ಶ್ರದ್ಧೆ ನಿಮ್ದು. ಫೋಟೋ ಕಳಿಸ್ತೀನಿ ವಾಟ್ಸಪ್ ಅಲ್ಲಿ. ನಂಬರ್ ಹೇಳಿ. 974061. ಏನಯ್ಯ ಇದು, ಲೋಕಲ್ ನಂಬರ್ ಇಟ್ಕೊಂಡಿದ್ದೀರಾ? ಸರ್, ನಾವೆಲ್ಲಿ ಹೋಗ್ತೀವೋ ಅಲ್ಲಿ ಲೋಕಲ್ ಸಿಮ್ ತಗೋತೀವಿ, ಯಾಕಂತಂದ್ರೆ ಪೊಲೀಸ್ನವ್ರು ನಮ್ಮ ಟ್ರೇಸ್ ಮಾಡೋಕ್ಕಾಗಬಾರ್ದಲ್ಲ, ಅದಕ್ಕೆ. ಗುಡ್, ವೆರಿ ಗುಡ್, ಐ ರಿಯಲಿ ಅಪ್ರಿಷಿಯೇಟ್. ಒಳ್ಳೆ ಐಡಿಯಾ ನಿಮ್ದು. ನೋಡಿ, ಫೋಟೋ ಬಂತ ನೋಡಿ. ಹಾಂ ಬಂತು ಸರ್. ಗುಡ್. ಈ ಅರ್ಪಿತಾ ಮನೆ ಇರೋದು ಮೊದಲು ಅವಳು ಫ್ಲಾಟ್ ಹತ್ರ ಅಬ್ಸರ್ವ್ ಮಾಡಿ. ನೀವು ಅಲ್ಲೇ ಇರಿ, ಅವಳು ಅಲ್ಲಿಗೆ ಬಂದೇ ಬರ್ತಾಳೆ. ಹೊರಡಿ, ನೀವು ಬೇಗ ಬೇಗ ಹೊರಡಿ. ನೀವು ಬನ್ನಿ ಸರ್. ನಾನೆಲ್ಲಿಗೆ ಬರಲಿ? ನಿಮ್ಮ ಮಾವನ ಮನೆಗೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ಆಯ್ಸ್ ಮುಗ್ದಾಗ ಕರ್ಕೊಂಡು ಹೋಗೋಕೆ ಯಮ ಬರ್ತಾನೆ, ತಪ್ಪು ಮಾಡಿದವ್ರನ್ನ ಹೇಳ್ಕೊಂಡು ಹೋಗೋದಿಕ್ಕೆ ಆರ್ಯ ಬರ್ತಾನೆ. ನಡೆಯೋ ಸ್ಟೇಷನ್ಗೆ. ಏಯ್, ನಿನಗೇನು ತಲೆ ಕೆಟ್ಟಿದ್ಯಾ? ನಾನೇನು ತಪ್ಪು ಮಾಡಿದ್ದೀನಿ? ಅರ್ಪಿತಾ ಅವರು ನಿಮ್ಮ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓ, ಆ ಅರ್ಪಿತಾ ಕಂಪ್ಲೇಂಟ್ ಕೊಟ್ಲು ಅಂತ ಇಷ್ಟು ಜನ ಪ್ಲಾನ್ ಮಾಡ್ಕೊಂಡು ನನ್ನನ್ನು ಹಿಡಿಯೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀರಾ? ನಾನೇನು ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟಾರಾ? ಅವಳು ಕೊಟ್ಟಿದ್ದು ಫೇಕ್ ಕಂಪ್ಲೇಂಟು. ಗೆಟ್ ಔಟ್. ಹಾಗಾದ್ರೆ ಇದೇನು? ಇಷ್ಟು ಪ್ರೂಫ್ ಸಾಕಾ? ನೀವಾಗ ನೀವೇ ಬರ್ತೀರಾ ಅಥವಾ ಹೇಳ್ಕೊಂಡು ಹೋಗ್ಬೇಕಾ? ಇವೆಲ್ಲ ಫೇಕ್ ವಿಡಿಯೋ. ಈ ಥರದನ್ನ ಯಾರು ಬೇಕಾದರೂ ತಯಾರಿಸ್ಬೋದು. ಈಗ ನೀನು ಧಮಕಿ ಹಾಕೋಕೆ ಬಂದಿದೆಯಲ್ಲ, ಅದನ್ನ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಹೀಗೆಲ್ಲ ಡ್ರಿಬಲ್ ಮಾಡ್ತೀರಾ ಅಂತ ನಂಗೆ ಗೊತ್ತು, ಅದಕ್ಕೆ ಪ್ರಿಪೇರ್ ಆಗೇ ಬಂದಿದ್ದೀವಿ. ಅರ್ಪಿತಾ ಮನೆ
ಇರೋದು ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಲ್ಲಿ, ಫ್ಲಾಟ್ ನಂಬರ್ 34/3. ನೀವು ಅಲ್ಲೇ ಹೋಗಿ ಸ್ವಲ್ಪ ವೇಟ್ ಮಾಡಿ. ಅವಳು ಅಲ್ಲಿಗೆ ಖಂಡಿತ ಬಂದೇ ಬರ್ತಾಳೆ. ಅವಳು ಬರ್ತಾ ಇದ್ದ ಹಾಗೆ ಅವಳು ದಿನ ಅಲ್ಲಿಂದ ಸೈಟ್ ಹತ್ರ ಹೋಗ್ತಾಳೆ. ಅಲ್ಲಿ ಜಾಸ್ತಿ ಜನ ಇರಲ್ಲ. ಅಲ್ಲಿ ಅವಳನ್ನ ಫಿನಿಶ್ ಮಾಡೋದು ಬಹಳ ಈಸಿ. ಅವಳನ್ನ ಮುಗಿಸಿದ ತಕ್ಷಣ ನೀವು ಫ್ಲೈಟ್ ಹತ್ಬಿಡಿ. ದುಡ್ಡು ಆಮೇಲೆ ಕಳಿಸ್ತೀನಿ. ಅರ್ಪಿತಾ ತುಂಬಾ ಕಿಲಾಡಿ. ನೀವು ಬಹಳ ಕೇರ್ಫುಲ್ ಆಗಿ ಅವಳನ್ನ ಟ್ರೇಸ್ ಮಾಡಬೇಕು. ಅವಳ ಜೊತೆ ಇಬ್ರು ಬಾಡಿ ಗಾರ್ಡ್ಗಳಿರ್ತಾರೆ. ಅಲ್ಲದೆ ಅವಳ ಹತ್ರ ವೆಪನ್ಸ್ ಬೇರೆ ಇವೆ. ನಿಮ್ಮೆಲ್ಲ ಡೌಟು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೀವೇ ಬರ್ತೀರಾ ಅಥವಾ ಅರೆ ಆರ್ಯ, ಏನಪ್ಪ ಇದು ನೀವಿಲ್ಲಿ? ಇವ್ರ ಮೇಲೆ ಕೊಲೆ ಬೆದರಿಕೆ ಕಂಪ್ಲೇಂಟ್ಗಳಿದೆ. ಇವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಓ ಹೌದಾ? ಕಾಫಿ ಮಾಡ್ಲಾ ನಿಮಗೆ? ಏನೇ ಇದು? ಅವ್ರು ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಕಾಫಿ ಮಾಡ್ಕೊಡ್ಲಾ ಅಂತೇನು ಉಪಚಾರ ಮಾಡಕ್ ಹೊರಟಿದ್ಯಾ? ಇವರು ಪೊಲೀಸ್ನವರು. ಅವ್ರ ಕರ್ತವ್ಯ ಅವ್ರು ಮಾಡಕ್ ಬಂದಿದ್ದಾರೆ. ನಾನು ಗೃಹಿಣಿ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನಮ್ಮನೆಗೆ ನಿಮ್ಮ ಮಗ ರಂಜಿತ್ನ ಕಳಿಸಿ ಸಾಕ್ಷಿ ತಲೆ ಕೆಡಿಸಿ ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲ. ಅಷ್ಟು ಈಸಿಯಾಗಿ ನಿನ್ನ ಆಡಕ್ಕೆ ಬಿಡಲ್ಲ ನಾನು. ನಿನ್ನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ದಿನದಿಂದ ಆಸೆ ಪಡ್ತಿದ್ದೆ. ಅದು ಇವತ್ತು ನೆರವೇರಿಸ್ತಾ ಇದೆ. ನನ್ನ ಕೈ ಲೇಟ್ ತಿಂದವರು ಯಾರು ತಪ್ಪು ಮಾಡಿಲ್ಲ. ನೀನು ತಪ್ಪು ಮಾಡಲ್ಲ. ನಡೆಯಲ್ಲೇ. ಹಲೋ ಸರ್. ಹಲೋ ಮೇಡಮ್, ನೀವೇನು ಸರ್ ಇಲ್ಲಿ? ಚಿದಂಬರಂ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ಗೊತ್ತಾಯ್ತು. ಅರೆಸ್ಟ್ ಮಾಡೋದಕ್ಕೆ ಆರ್ಯ ಹೋಗಿದ್ದಾನೆ. ಆರ್ಯ ಈ ವಿಷಯ ಹೇಳಿದ ತಕ್ಷಣ ಚಿದಂಬರಂ ಅರೆಸ್ಟ್ ಆಗೋದನ್ನ ಕಣ್ಣಾರೆ ನೋಡಬೇಕು ಅಂತ ಅನಿಸ್ತು. ಅದಕ್ಕೆ ಬಂದಿದ್ದೀವಿ. ನಾನು ಅಷ್ಟೇ ಸರ್. ಆ ನೀಚ ಅರೆಸ್ಟ್ ಆಗೋದನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇಷ್ಟು ದಿನ ಆದ್ಮೇಲೆ ನಿನಗೆ ಚಿದಂಬರಂ ನೀಚ ಅಂತ ಗೊತ್ತಾಯ್ತಾ? ಅವ್ನು ಸ್ನೇಹ ಮಾಡಬೇಕಾದ್ರೆ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಮೇಡಮ್. ಅವಾಗ ನಿಮ್ಮ ಮೇಲೆ ನನಗೆ ತುಂಬ ಕೋಪ ಇತ್ತು. ಚಿದಂಬರಂ ನಿಮ್ಮ ಶತ್ರು, ಅದಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ಸಾಧ್ಯ ಆದಷ್ಟು ನಿಮಗೆಲ್ಲ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಇವಾಗ ಅನ್ನಿಸ್ತಿದೆ ನಾನು ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ. ಸದ್ಯ ಇವಾಗಲಾದರೂ ಗೊತ್ತಾಯ್ತಲ್ಲ ನೀನು ಮಾಡಿದ ತಪ್ಪು ಅಂತ. ಇನ್ಮೇಲಾದರೂ ನಿನ್ನ ಪಾಡಿಗೆ ನೀನು ಬದುಕು, ಯಾರಿಗೂ ತೊಂದರೆ ಕೊಡೋಕೆ ಹೋಗಬೇಡ. ಸರಿ ಮೇಡಮ್. ಬಿಡ ಕೊಟ್ಟು, ಇದು ನನ್ನ ಮನೆ. ಸುತ್ತಮುತ್ತ ನೋಡ್ತು ಏನ್ ತಿಳ್ಕೊತಾರೆ? ಬಿಡೋ. ಈ ಪ್ರಜ್ಞೆ ಮುಂಚೆನೇ ಇರಬೇಕಿತ್ತು. ಮಾಡೋ ಅನಾಚಾರ ಎಲ್ಲ ಮಾಡಿಬಿಟ್ಟು ಈಗ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ರಂಜಿತ್ನ ಸಾಕ್ಷಿಯಿಂದ ಚೂ ಬಿಟ್ಟಲ್ಲ ನಮ್ಮ ತಂದೆಗೆ ಹೀಗೆ ಮರ್ಯಾದೆ ಹೋಗಿದ್ದು. ಈಗ ಗೊತ್ತಾಯ್ತಾ ಒಬ್ರಿಗೆ ಮರ್ಯಾದೆ ಹೋಗ್ಬೇಕಾದ್ರೆ ಎಷ್ಟು ಹರ್ಟ್ ಆಗುತ್ತೆ ಅಂತ? ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಇದಕ್ಕೆ ನೀ ಪಶ್ಚಾತ್ತಾಪ ಪಡ್ತೀಯಾ? ನೋಡ್ತಾ ಇರೋ. ನಿಮ್ ಈ ಗೊಡ್ಡು ಬೆದರಿಕೆಗೆಲ್ಲ ಹೆದರ್ಕೊಳ್ಳೋಕೆ ಇಲ್ಲಿ ಯಾರೂ ಇಲ್ಲ. ನನ್ನ ಮುಂದೆನೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಬೆದರಿಕೆ ಆಗ್ತೀಯಾ? ಶಭಾಚಾರ್ಯ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿನ್ನ ಕೆಲಸಕ್ಕೆ ಸೇರಿದ್ದು ಸಾರ್ಥಕ ಆಯ್ತು. ಇಂಥ ಒಬ್ಬ ಕ್ರಿಮಿನಲ್ ಇಷ್ಟು ದಿನದಿಂದ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನಲ್ಲ ಅಂತ ಕೊರಗ್ತಾ ಇದ್ದೆ. ಇವತ್ತು ನೀನು ಆ ಕೊರಗನ್ನು ನೀಗಿಸಿದ್ಯಾ? ಇದು ಬರೀ ಟ್ರೇಲರ್ ಅಷ್ಟೇ. ಒಂದ್ಸಲ ಸ್ಟೇಷನ್ ಬರ್ಲಿ ಇವನು ಎಂತ ಹಾರರ್ ಪಿಕ್ಚರ್ ತೋರಿಸ್ತೀನಿ ಅಂತ ನೋಡ್ತೀರಿ. ಪ್ಯಾಂಟ್ ಎಲ್ಲ ಒದ್ದೆ ಆಗ್ಬೇಕು, ಹಾಗೆ ಮಾಡ್ತೀನಿ. ನನಗೆ ಸವಾಲ್ ಹಾಕ್ತೀಯ ನೀನು? ನನ್ನ ಮಗಳನ್ನ ನನ್ನ ವಿರುದ್ಧ ಎತ್ತು ಕಟ್ತೀಯ ನೀನು? ಆದರೆ ಇವತ್ತು ನಿನ್ನ ಬಾಣ ನಿನಗೆ ರಿವರ್ಸ್ ಆಯ್ತು. ನಾನು ಅರೆಸ್ಟ್ ಆಗ್ತಾ ಇದ್ದೀನಿ ಅಂತ ತುಂಬಾ ಎಂಜಾಯ್ ಮಾಡೋದಕ್ಕೆ ಹೋಗ್ಬೇಡ. ನಾನು ಅರೆಸ್ಟ್ ಆಗಿ 1 hour ಒಳಗಡೆ ಬೇರಲ್ಲಿ ಮತ್ತೆ ಆಚೆ ಬರ್ತೀನಿ. ನೋಡ್ತಾ ಇರೋ. ನೀನು ಇವತ್ತೇ ಹೊರಗೆ ಬಂದ್ರೆ ನಾನು ನನ್ನ ರಾಜಕೀಯನೇ ಬಿಟ್ಬಿಡ್ತೀನಿ. ಜೈಲಿಂದ ಹೊರಗೆ ಬರೋಷ್ಟರಲ್ಲಿ ನೀನು ಯಾರು ಅಂತ ನಿನಗೆ ಗೊತ್ತಿರಬಾರ್ದು.
ವರ್ಷ ಜೈಲಿನಲ್ಲಿ ಕೊಳಿಬೇಕು ನೀನು. ನಿನಗೆ ಕಲ್ ಶಿಕ್ಷೆ ಆದರೆ ನಾನು ತುಂಬ ಸಂತೋಷ ಪಡ್ತೀನಿ. ಆರತಿ ಅವರೇ, ನಿಮಗೆ ಫೋನ್ ಕೊಡಿ. ಇವನು ಅರೆಸ್ಟ್ ಆಗ್ತಿರೋದನ್ನ ವಿಡಿಯೋ ಮಾಡ್ತೀನಿ. ಕನ್ನಡ ಆರ್ಯ